ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಿಜೆಪಿಯ 18 ಶಾಸಕರ ಅಮಾನತು ಮಾಡಿದಂತಹ ಸ್ಪೀಕರ್ ಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಇವರು ಸದನ ಹಾಗೂ ಸ್ಪೀಕರ್ ಹುದ್ದೆಗೆ ಬಿಜೆಪಿಗರು ಕಳಂಕವನ್ನ ತಂದಿದ್ದಾರೆ. ಯಾವುದೇ ವಿಚಾರವನ್ನ ತಾರ್ಕಿಕ ಅಂತ್ಯ ಕಾಣಿಸಲು ಸದನದ ನಿಯಮಗಳು ಇರ್ತವೆ. ಅದನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡುತ್ತೆ. ಆದರೆ ಸದನದಲ್ಲಿ ಏಕಾಏಕಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದ್ದು ಅದು ಸರಿ ಕಾಣುವುದಿಲ್ಲ. ಸ್ಪೀಕರ್ ಚೇರ್ ಹತ್ರ ಹೋಗಿ ಪೇಪರ್ ಅನ್ನ ಹರಿದು ಪ್ರತಿಭಟನೆ ಮಾಡಿದ್ದು ಅಥವಾ ಈ ಒಂದು ಘಟನೆ ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ. ನಾನು ಸಾಕಷ್ಟು ಬಾರಿ ಸದನದಲ್ಲಿ ಪ್ರತಿಭಟನೆ ಜಗಳವಾಡಿದ್ದೀವಿ. ಆದರೆ ಸದನದಲ್ಲಿ ಬಿಜೆಪಿ ಶಾಸಕರ ಹಾಗೆ ಅವರ ವ್ಯಾಪ್ತಿಯನ್ನ ಮೀರಿ ಪ್ರತಿಭಟನೆ ಮಾಡುವುದು ಅಷ್ಟೊಂದು ಸರಿ ಕಾಣಿಸೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದ ಜನರ ಹಿತದ ಬಗ್ಗೆ ಮಾತನಾಡಲು ಬಿಜೆಪಿಗರಿಗೆ ಆಸಕ್ತಿ ಇಲ್ಲ, ಬರೀ ಜಾತಿ ಧರ್ಮದ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಒಂದು ತಾರ್ಕಿಕ ಅಂತ ಮಾಡೋದಕ್ಕೆ ಕೇಳಕ್ಕೂ ಸದನದಲ್ಲಿ ಒಂದು ನಿಯಮಾವಳಿಗಳಿವೆ, ನಾವೇ ರೂಪಿಸ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳಿವೆ. ಅದನ್ನ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಖಂಡಿತವಾಗಿ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನೇ ಸಮಸ್ಯೆ ಅವ್ರು ರೇಸ್ ಮಾಡಿದ್ರೆ ಅದನ್ನು ಸ್ಪಂದನೆ ಮಾಡಬಹುದು. ಆದ್ರೆ ನೀವು ಏಕಾಏಕಿ ನೀವು ಪ್ರೊಟೆಸ್ಟ್ ಮಾಡಿ ವೆಲ್ಲಲ್ಲಿ ಬಂದು ವೆಲ್ಲಲ್ಲಿ ಬಂದು ಕೂಗಾಡೋದು, ಆಮೇಲೆ ಪೇಪರ್ ಬೀಸಾಡೋದು ಅದನ್ನು ಆಗಿರ್ಬೋದು ಇದೆ. ಆದ್ರೆ ಸ್ಪೀಕರ್ ಚೇರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಅರ್ಥ ಇದೆ? ಶಾಸಕರಾದವರು ತಮ್ಮ ಒಂದು ಸೀಮೆಯನ್ನ ಅರ್ಥ ಮಾಡ್ಕೊಳ್ಬೇಕು. We can't go to the speaker's chair. That is not allowed. ಈ ರೀತಿ ಎಂದೂ ಆಗಿಲ್ಲ. ನಮ್ಮ ಕರ್ನಾಟಕ ಕೆಲವೊಂದ್ಸರಿ ಆದಾಗ ಆಕ್ಷನ್ ತಗೊಂಡಿದ್ದಾರೆ. ನೋಡಿ, ಈ ರೀತಿ ಯಾರು ಶಾಸಕರು ಮಾಡಕ್ ಹೋಗ್ಬಾರ್ದು. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ. ನಾವು ಅಪೋಸಿಷನ್ ಅಲ್ಲಿ ಕೆಲಸ ಮಾಡಿದ್ದೀವಿ. ನಾನು MLA 2004 ಇದ್ದೀನಿ. 2004 ನಾನು ಅಪೋಸಿಷನ್ ಇದ್ವಿ. 2008 13 ತನಕ ಅಪೋಸಿಷನ್ ಇದ್ವಿ. ಆಮೇಲೆ 8 13 ತನಕ ನಾನು ಮಂತ್ರಿ ಇದ್ದೆ, ಅದು ಬೇರೆ ವಿಷಯ. ಆದ್ರೆ ನಾವೆಂದೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿದೀವಿ, ಜಗಳ ಆಡಿದೀವಿ ಸದನದಲ್ಲಿ. ಆದ್ರೆ ಈ ರೀತಿ ನಾವು ಸ್ಪೀಕರ್ ಹತ್ರ ಹೋಗಿ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ನಮ್ಮ ಮರ್ಯಾದೆ ಸಿಬಿಯನ್ನ ಮೀರಿ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ, ತಪ್ಪು. ಬಟ್ ವಿ ಆರ್ ರೆಡಿ ಫಾರ್ ಎನಿ. ನಾವು ಹೇಳಿದೀವಿ, ವಿ ಆರ್ ರೆಡಿ ಫಾರ್ ಡಿಬೇಟ್, ವಿ ಆರ್ ರೆಡಿ ಫಾರ್ ಆಕ್ಷನ್. ಅವ್ರು ಏನೇ ಅಪೋಸಿಷನ್ ಅವ್ರ ಕೆಲಸ ನಾವು ಅಪೋಸಿಷನ್ ಮಾಡಿದೀವಿ. ನೋ ವಾಟ್ ಇಸ್ ದ ಡ್ಯೂಟಿ ಆಫ್ ಎನ್ ಅಪೋಸಿಷನ್ ಪಾರ್ಟಿ. ಲೆಟ್ ದೆಮ್ ಡು. ನಾವು ವಿ ಹ್ಯಾವ್ ಡನ್ ಅವರ್ ಜಾಬ್. ನಾವು ಹೇಳಿದ್ದೆಲ್ಲ ಅಪೋಸಿಷನ್ ಅವರೆಲ್ಲ ಮಾಡಿದಾರ? ಒಂದು ಮಾಡಿಲ್ಲ ಅವರು. ಅನ್ಯಾಯ ಆಗಿರೋದು ಅವ್ರ ಸಚಿವರಿಗೆ, ನಾವು ಅದರ ವಿರುದ್ಧ ಧ್ವನಿ ಎತ್ತಿದ್ರೆ ನಮಗೆ ಯಾರು ಅನ್ಯಾಯ ಆಗಿದೆ ಅಂತ ಅವ್ರು ಏನೋ ಸದನದಲ್ಲಿ ಈ ರೀತಿ ಬಂದಿದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಮ್ಯಾಟರ್ ಕ್ಲೋಸ್ ಅಟ್ ದಟ್. ನೀವು ಅದನ್ನ ಬಿಟ್ಟು ಅದೇ ಒಂದು ಇಶ್ಯೂ ಮಾಡಿ ನೋಡಿ. ಸದನದಲ್ಲಿ ಅವರಿಗೆ ಯಾಕೆ ಆಸಕ್ತಿ ಇಲ್ಲ ಅಂದ್ರೆ ಮೋಸ್ಟ್ ಆಫ್ ದ MLAs ಅದು ಪುರಾಣ ಗೊತ್ತಿಲ್ಲ, ತಳಾನು ಗೊತ್ತಿಲ್ಲ. ಅವರು ಬರೀ ಏನಂದ್ರೆ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಮಾಡಿ ಇವತ್ತು ಅಸೆಂಬ್ಲಿ ಬಂದಿದ್ದಾರೆ. ಅವ್ರಿಗೆ ಜನರ ಕಷ್ಟ ಗೊತ್ತಿಲ್ಲ, ಜನರ ಸಮಸ್ಯೆ ಗೊತ್ತಿಲ್ಲ, ಅಭಿವೃದ್ಧಿ ಅಂತ ಗೊತ್ತಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಕಮಿಟ್ಮೆಂಟು ಇಲ್ಲ. ನೀವು ನೋಡಿ, ಯಾರಾದ್ರೂ MLAs ಏನು ಬಹಳ ನೀವು ಲೀಡರ್ಸ್, ಅಪೋಸಿಷನ್ ಲೀಡರ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅವ್ರು ಏನಾದ್ರು ಸರ್ಕಾರಕ್ಕೆ ಸರಿಯಾದ ಸಲಹೆಗಳು ಕೊಟ್ಟಿದಾರ? ಇದು ಕೆಲಸ ಮಾಡಿ, ಆ ಡಿಪಾರ್ಟ್ಮೆಂಟ್ ಚೆನ್ನಾಗಿ, ಏನು ಇಲ್ಲ. ಎಲ್ಲ ಏನಂದ್ರೆ ಬಜೆಟ್ ಏನಂದ್ರೆ ಹಲಾಲ್ ಬಜೆಟ್ ಅಂತ ಹೇಳ್ತೀವಿ.